ಇದು ಹಾಯ್. ಇವತ್ತು ನಮ್ಮ GCA ಗೌತಮ್ ಕ್ರಿಕೆಟ್ ಟೂರ್ನಮೆಂಟ್ನ ಮೊದಲ ಸೀಸನ್ನಲ್ಲಿ ಮೊದಲ ರನ್ನರ್ ಅಪ್ ಆಗಿ ನಾನು ಹೊರಹೊಮ್ಮಿದ್ದೇನೆ. ತುಂಬಾ ಖುಷಿ ಆಗ್ತಿದೆ. ಇದು ನನಗೆ ಲಭಿಸಿದಂಥ ನನ್ನ ಕ್ಯಾಪ್ಟನ್ಸಿಲಿ 2ನೇ ಟ್ರೋಫಿ ರನ್ನರ್ ಅಪ್. ಥ್ಯಾಂಕ್ ಯು ಸೋ ಮಚ್. ಯಾರು ಬಂದಿದ್ದಾರೆ ನೋಡಿ ಬಾಬಾ. ಓ ಮೈ ಗುಡ್ನೆಸ್, ಇವತ್ತು ನನ್ನ ಟ್ರೋಫಿನ ಸ್ವೀಕಾರ ಮಾಡಕ್ಕೆ ನನ್ನ ಮುದ್ದು ಸೊಸೆ ಬಂದಿದ್ದಾಳೆ. ಸೊಸೆ ಮುದ್ದು ಸಿಂಚನ. ವೆರಿ ನೈಸ್, ಐ ಆಮ್ ಹ್ಯಾಪಿ. ಯಾಕಂದ್ರೆ ಡಬಲ್ ಆಗಿದೆ, ಒಂದು ಟ್ರೋಫಿ, ಒಂದು ಸೊಸೆ ಮುದ್ದು. ಸೂಪರ್, ಎಂಜಾಯ್ ಮಾಡೋಣ. ಇವರು ನನ್ನ ನಾದ್ನಿ, ನನಗೆ ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದಾರೆ. ಟ್ರೋಫಿ ಗೆದ್ದಿರೋದಕ್ಕೆ ಇವರು ತುಂಬಾ ಉತ್ಸಾಹ ಇದೆ, ಖುಷಿ. ನನ್ನ ಮಗ ಇವರು ತುಂಬಾನೇ ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ತಿದ್ದಾನೆ. ಇವಳು ನನ್ನ ಮಗಳ ಆಲ್ಸೋ ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದಾರೆ. ನೈಸ್. ನನ್ನ ಮಡದಿ ಬಂದ್ರು. ಇವಾಗ ಫುಲ್ ಫ್ಯಾಮಿಲಿ ನಾವು ತುಂಬಾ ಖುಷಿಯಾಗಿದ್ದೇವೆ. ಸಿಂಚು, ಜಾಹ್ನವಿ, ಜಗತ್, ಆಶಾ ಅಂಡ್ ಮೀ. ಹೌ ಇಸ್ ದಿಸ್? ಸೂಪರ್, ಥ್ಯಾಂಕ್ ಯು. ಇಲ್ಲೇನೋ ವರ್ಡಿಂಗ್ ಇದೆ, ಚೆನ್ನಾಗಿದೆ, ಓದೋಣ. ಜಗತ್, ಗೆಲುವು ಎಲ್ಲರಿಗೂ ಸಿಗೋದಿಲ್ಲ, ಆದರೆ ಗೆಲುವಿನ ಶಕ್ತಿ ಎಲ್ಲರಲ್ಲೂ ಇರುತ್ತದೆ. ಗೆದ್ದೆನೆಂದು ಹಿಗ್ಗಬೇಡ, ಸೋತನೆಂದು ಕುಗ್ಗಬೇಡ, ಭಾಗವಹಿಸಿದ್ದೇನೆ ಎಂಬ ಹೆಮ್ಮೆ ನಿಮಗಿರಲಿ. ವಾವ್, ಎಂತ ವರ್ಡ್ ಬರ್ದಿದ್ದಾರೆ. ಇದು ಜೀವನದಲ್ಲೂ ಅಳವಡಿಸ್ಕೋಬಹುದು. ನಿಜ, ಖಂಡಿತ. ಇವತ್ತು ಅದೇ ರೀತಿ ಆಗಿದೆ. ಸೂಪರ್. ಇದೇ ಸಂಡೇ ಅಂದರೆ 13ನೇ ತಾರೀಕು ನಾವು ಗೌತಮ್ ಕ್ರಿಕೆಟರ್ಸ್ ಅಂತ ಅಂದ್ಬಿಟ್ಟು ಒಂದು ಟೀಮ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾವು ಟೂರ್ನಮೆಂಟ್ನ ಆಯೋಜಿಸಬೇಕು ಅಂತ ಆಯೋಜನೆ ಮಾಡಿಕೊಂಡು ಒಂದು 6 ಟೀಮು ನಾವು ಆಡಿದ್ವಿ. 6 ಟೀಮ್ನಲ್ಲಿ 2 ಟೀಮ್ ಮಾತ್ರ ಜಯಿಸೋಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಒಂದು ರೂಪನಗರದ ಅಶೋಕ್ ಟೀಮ್ ಅಂತ ಒಂದು ಅವರು ಮೊದಲನೇ ಸ್ಥಾನವನ್ನು ವಿಜಯಿಸಿದರು. 2ನೇ ಸ್ಥಾನನ ನಮ್ಮ GCA ತಂಡದ ಪ್ರಕಾಶ್ 11 ಅಂತ ಅಂದರೆ ಯಾರು ಅಂದರೆ ನಾನು ರನ್ನರ್ ಅಪ್ ಆಗಿ ಜಯಿಸಿದ್ದೀನಿ. ಇದು ನನಗೆ ತುಂಬ ಖುಷಿ ಕೊಡ್ತು. ಯಾಕೆಂದರೆ 6 ತಂಡದಲ್ಲಿ ಸೆಣಸಾಟ ಮಾಡಿ ನಮ್ಮ ತಂಡ ಸ್ವಲ್ಪ ವೀಕ್ ಇದ್ರೂ ಆದರೆ ಹೋರಾಟ ಅನ್ನೋದನ್ನ ನಾವು ಬಿಡಲಿಲ್ಲ. ಮನಸ್ಸಲ್ಲಿ ಆತ್ಮಸ್ಥೈರ್ಯ ತುಂಬಾ ಜೋರಾಗಿ ತಗೊಂಡು ಹೋರಾಟ ಮಾಡಿದ್ವಿ. ಹೋರಾಟ ಮಾಡೋದ ಫಲ ಇದೆ. ಸೂಪರ್, ತುಂಬ ಖುಷಿ ಆಗ್ತದೆ. ಮತ್ತು ನಮ್ಮ ಟೀಮ್ಗೆ ಇನ್ನೊಂದೇನು ಅಂತಂದರೆ ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ಫುಲ್ ಮಾಡಿದಂತನೂ ನನ್ನ ಟೀಮ್ನ ಫೇಸ್ ಬ್ಯಾಟ್ಸ್ಮನ್ ಸೂರ್ಯ ಅಂತ ತುಂಬ ಚೆನ್ನಾಗಿ ಆಡ್ದ. ಆಮೇಲೆ ಸೋಮಶೇಖರ್ ಅಂತ ಅಂತೀವಿ ನಾವು, ಅಪ್ಪಾಜಿ ಅಂತೀವಿ ಪ್ರೀತಿಯಿಂದ ಅವರು. ಆಮೇಲೆ ಬೌಲರ್ ಆಗಿ ತುಂಬ ಎಫೆಕ್ಟಿವ್ ಆಗಿ ಮಾಡಿದಂಥವ್ರು ಪ್ರವೀಣ್ ಸರ್. ಆಮೇಲೆ ನಮ್ಮ ರಾಜು. ಮತ್ತು ನಾನು ಕ್ಯಾಪ್ಟನ್ಸಿಲಿ ನನ್ನ ಫ್ರೆಂಡು ಇಬ್ಬರೂ ತುಂಬ ಕೋರ್ಡಿನೇಷನ್ ಮಾಡಿಕೊಂಡು ಯಾರ್ಯಾರಿಗೆ ಯಾವ್ಯಾವ ರೀತಿ ಎಲ್ಲೆಲ್ಲಿ ನಾವು ಅಟ್ಯಾಕ್ ಮಾಡಬೇಕು ಅನ್ನೋದನ್ನ ನನ್ನ ಫ್ರೆಂಡ್ಸ್ ಅಂತೂ ನಾನು ತುಂಬಾ ಕೋರ್ಡಿನೇಷನ್ ಮಾಡ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ವಿ. ಅದರ ಒಂದು ಸಕ್ಸಸ್ ಫಲನೇ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೋಟಲಿ ಒಂದು ಟೂರ್ನಮೆಂಟು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಲ್ಲರೂ ಖುಷಿಯಾಗಿ ಆಡಿದ್ವಿ. ಒಂದು ಸೌಹಾರ್ದ ಕಪ್ ಅಂತ ಅಂದ್ಬಿಟ್ಟು ನಾವು ಮಾಡ್ಕೊಂಡು ಆಡಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಹಾಗೆ ನಾವು ವಿಜಯಶಾಲಿ ಆದ್ವಿ. ಹಾಗೆ ನನ್ನ ಇವತ್ತಿನ ವಿಜಯಶಾಲಿ ತಂಡದ ಆಟಗಾರ ಯಾರು ಅಂದರೆ ನಾನು ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಸೂರ್ಯ, ಆಮೇಲೆ ಶಿವ, ಆಮೇಲೆ ಸೋಮಶೇಖರ್ ಅಪ್ಪಾಜಿ, ಅದಾದಮೇಲೆ ರಾಜು, ಅದಾದಮೇಲೆ ಪ್ರವೀಣು, ಅದಾದಮೇಲೆ ಸಂತೋಷು, ನಾನು, ಮತ್ತು ಇನ್ಮೇಲೆ ಶಿವು, ಇನ್ನೊಬ್ಬರು ಮಂಜು ಅಂತೇಳಿ, ಆಮೇಲೆ ದಿಲೀಪ್ ಅಂತೇಳಿ, ಕಾರ್ತಿಕ್ ಅಂತೇಳಿ, ಆಮೇಲೆ ಇನ್ನೊಬ್ಬರು ಹೆಸರು ನಾನು ಮರೆತೆ. ಹೀಗೆ 12 ಜನ ನಾವು ಸತತವಾಗಿ ಪ್ರಯತ್ನ ಪಟ್ವಿ. ಅದರ ಪ್ರತಿಫಲ ನನಗೆ ಇವತ್ತು ಸೆಕೆಂಡ್ ರನ್ನರ್ ಆಫ್ ಆಗಿ ನಾವು ಹೊರಹೊಮ್ಮಿದ್ವಿ. ಇನ್ ಫ್ಯೂಚರಲ್ಲಿ ಇದನ್ನು ನಾನು
ಫೈನಲ್ ತನಕ ತಗೊಬಂದು ನೆಕ್ಸ್ಟು ನಾನು ಫಸ್ಟ್ ಪ್ಲೇಸ್ ವಿನ್ನರ್ ಆಗಲೇಬೇಕು ಅಂತ ನಾನು ಹಠ ಕೊಟ್ಟಿದ್ದೀನಿ, ಹಾಗೆ ಆಗುತ್ತೆ. ಮತ್ತು ನಮ್ದು ಇನ್ನೊಂದೇನೆಂದರೆ ಆ್ಯಕ್ಚುಲಿ ನಾವು ಏನಂತ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ಅಲ್ಲ, ಜಸ್ಟ್ ನಮ್ಮ ಒಂದು ಹೆಲ್ತಿ ಪರ್ಪಸ್ಗಾಗಿ, ಒಂದು ಫಿಟ್ನೆಸ್ ಪರ್ಪಸ್ಗಾಗಿ ನಾವು ಡೈಲಿ ಒಂದು ಪ್ರಾಕ್ಟೀಸ್ ಮಾಡ್ತಿದ್ವಿ. ಎಲ್ಲಿ ಅಂತಂದರೆ ಗೌತಮ್ ಹಾಸ್ಟೆಲ್ ಅಂತಿದೆ ಮೈಸೂರಲ್ಲಿ, ಯೂನಿವರ್ಸಿಟಿಗೆ ಸಂಬಂಧಪಟ್ಟದ್ದೇ ಅದು. ಅದರೊಳಗಡೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅಲ್ಲಿ ನಮ್ಮ ಮೇಯ್ನ್ ಕಾರಣಕರ್ತರು ಅಂದರೆ ನಮ್ಮ ಡಾಕ್ಟರ್ ಆನಂದ್ ಸರ್ ಅಂತೇಳಿ. ಅವರು ನಮಗೆಲ್ಲ ತುಂಬ ಸ್ಫೂರ್ತಿ ಮಾಡಿದ್ರು. ಅವರೇ ಇದಕ್ಕೆಲ್ಲ ಪ್ಲ್ಯಾನ್ ಮಾಡಿ ಈ ಥರ ಒಂದು ಟೂರ್ನಿ ನಡೆಸಬೇಕು, ಎಲ್ಲರೂ ಗೆಟ್ ಟುಗೆದರ್ ಥರ ಒಂದು ಪಾರ್ಟಿ ಮಾಡಬೇಕು ಅಂತೇಳಿ ಅದನ್ನು ಮಾಡಿದ್ವಿ. ಮತ್ತು ಈ ಟೂರ್ನಿನ ಆಯೋಜನೆ ಮಾಡಿದ್ವಿ. ಜೊತೆಗೆ ನಮ್ಮ ಟೀಮ್ ವರ್ಕ್ ಹೆಂಗಿದೆ ಅಂತಂದರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಸಪೋರ್ಟ್ನ ಪ್ರತಿಫಲ ಇವತ್ತು ನಮ್ಮ ಟೂರ್ನಿ ಅಂದರೆ GCA ಸೀಸನ್ 1 ಟೂರ್ನಮೆಂಟ್ ಏನಾಯಿತು ತುಂಬ ಸಕ್ಸಸ್ಫುಲ್ ಆಯಿತು. ಅದ್ರ ಜೊತೆಗೆ ಯಾರ್ಯಾರು ಏನೇನು ಮಾಡಿದ್ವಿ ಅಂದರೆ ಎಲ್ಲರೂ ಒಂದೊಂದು ವಹಿಸ್ಕೊಂಡ್ವಿ. ಒಬ್ಬರು ಊಟದ್ದು ಯಾರೋ ಒಂದಷ್ಟು ಜನ, ಆಮೇಲೆ ಟ್ರೋಫಿ ಒಂದಷ್ಟು ಜನ, ಆಮೇಲೆ ಫೀಲ್ಡ್ ಮೇಂಟೆನೆನ್ಸು ಒಂದಷ್ಟು ಜನ, ಆಮೇಲೆ ಇದನ್ನು ಸಾಮಿಯಾನ ಮತ್ತು ಮೈಕ್ ಸೆಟ್ ಎಲ್ಲ ಬರುತ್ತೆ ಅದನ್ನು ಒಂದಷ್ಟು ಜನ, ಆಮೇಲೆ ಬಾಲ್ಸ್ ಟೂರ್ನಮೆಂಟಿಗೆ ಬೇಕಾದಂಥ ಬಾಲ್ಗಳು ತರುವಂಥರು ಎಲ್ಲರೂ ಒಂದೊಂದು ನಾವು ಡಿವೈಡ್ ಮಾಡಿಕೊಂಡು ಅದನ್ನು ಒಬ್ಬರೇ ಅಂದರೆ ಬರ್ಡನ್ ಆಗ್ಬಿಡುತ್ತೆ ಅಲ್ವಾ. ಎಲ್ಲರೂ ಜೊತೆಲಿ ಟೀಮ್ ವರ್ಕ್ ಅಂದಮೇಲೆ ಎಲ್ಲರೂ ಜೊತೆಲಿರಬೇಕು. ಸೊ ಎಲ್ಲರೂ ನಾವು ಸೇರಿ ಈ GCA ಸೀಸನ್ 1 ಟೂರ್ನಮೆಂಟ್ನ ಯಶಸ್ವಿಯಾಗಿ ನಾವು ಮಾಡಿದ್ವಿ. ಅದರಲ್ಲೂ ನಮ್ಮ ಪ್ರಕಾಶ್ 11 ಟೀಮ್, ನಮ್ಮ ಟೀಮ್ ಏನಿದೆ ವಂಡರ್ಫುಲ್ಲಾಗಿ ಎಫರ್ಟ್ ಹಾಕಿ ನಮ್ಮ ಟೀಮ್ ಇವತ್ತು ರನ್ನರ್ ಅಪ್ ಆಗಿದೆ. ಈ ರನ್ನರ್ ಅಪ್ ಆಗಬೇಕು ಅಂದರೆ ನಮ್ಮೆಲ್ಲ ಒಂದು ಒಗ್ಗಟ್ಟು, ನಮ್ಮೆಲ್ಲ ಒಂದು ಕೋರ್ಡಿನೇಷನು, ಅಲ್ಲಿ ಏನಂತಂದರೆ ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡು ಇದನ್ನ ಹಿಂಗೆ ಮಾಡೋಣ ಅಂತಂದರೆ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಟೀಮ್ ಇವತ್ತು ಈ ಸೆಕೆಂಡ್ ರನ್ನರ್ ಅಪ್ನ ತಗೊಂಡಿದೆ. ಲಾಸ್ಟ್ ಇಯರು ನಾವೊಂದು ಟೂರ್ನಿ ನಡೆಸಿದ್ವಿ. ಅಲ್ಲಿ GCA ಅಂತ ಅಂದ್ಬಿಟ್ಟು ಗಂಗೋತ್ರಿ ಕ್ರಿಕೆಟ್ ಕ್ಲಬ್ ಅಂತ ಅಂದ್ಬಿಟ್ಟು ಅಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಒಂದು ನಡೆಸಿದ್ವಿ. ಅಲ್ಲೂ ಸೆಕೆಂಡ್ ರನ್ನರ್ ಆಫ್ ಬಂತು. ಅಲ್ಲೂ ನಾನೇ ನಾಯಕ ಆಗಿದ್ದೆ. ಅಲ್ಲೂ ಸೆಕೆಂಡ್ ರನ್ನರ್ ಆಫ್ ಆಗಿದ್ದು ಒಂದು ಖುಷಿ ಪಡ್ತು ಲಾಸ್ಟ್ ಇಯರು. ಈ ವರ್ಷನೂ ಸೆಕೆಂಡ್ ರನ್ನರ್ ಆಫ್ ಆಗಿದ್ದೀನಿ. ಇದು ಒಂಥರ ನಮ್ಮದು RCB ಟೀಮ್ ಆದಂಗೆ ಆಗ್ಬಿಟ್ಟಿದೆ. ಯಾವಾಗ್ಲೂ ಸೆಕೆಂಡ್ ರನ್ನರ್ ಆಫ್ ಆಗೇ ಆಗ್ತಿದೆ. ಇಲ್ಲ, ಗೆಲ್ತೀವಿ ನಾವು. ಫಸ್ಟ್ ಪ್ಲೇಸ್ ನಾವು ಗೆಲ್ತೀವಿ, ಬಿಡಲ್ಲ. ನನ್ನ ಒಂದು ಅಟಚಲ ಇದ್ದೇ ಇದೆ. ನಮ್ಮ ಟೀಮೂ ಅದೇ ರೀತಿ ಅದಕ್ಕೆ ಸಹಕಾರ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಟೋಟಲಿ ನನಗೆ ಖುಷಿ ಆಗ್ತಿದೆ. ಏನು ಹೇಳಬೇಕು ಅಂತ ವರ್ಡ್ಸೂ ಬರ್ತಾಯಿಲ್ಲ. ಇಟ್ಸ್ ವೆರಿ ನೈಸ್. ಮತ್ತು ಇದೆಲ್ಲದಕ್ಕಿಂತ ಇನ್ನೊಂದೇನು ಅಂದರೆ, ಈ ಆಟ ಆಡ್ಕೊಂಡು ನಾನು ಈ ಥರ ಕಪ್ ತಂದಾಗ ನನ್ನ ಮನೆ, ನನ್ನ ಫ್ಯಾಮಿಲಿ ಅವರೆಲ್ಲ ತುಂಬ ಖುಷಿಪಟ್ಟು ನನಗೆ ಮನೇಲೂ ನೋಡಿ ಯಾವ ರೀತಿ ಒಂದು ನನಗೆ ಸನ್ಮಾನ ಮಾಡ್ತಿದ್ದಾರೆ. ನನ್ನ ಮಗ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದಾರೆ ನೋಡಿ. ಓಹೋ ನೋಡಿ, ಇದು ಮೈಸೂರು ಪೇಟ ಧರಿಸಿ ನನಗೆ ಸನ್ಮಾನ ಮಾಡ್ತಿದ್ದಾರೆ. ಈ ನನ್ನ ಫ್ಯಾಮಿಲಿ ಖುಷಿಗೆ ಇದಕ್ಕಿಂತ ಏನು ಕಮ್ಮಿ ಏನಿಲ್ಲ. ಅದ್ರ ಜೊತೆಗೆ ಇದೂ ಬಂದಿದೆ. ಇದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ ಇವರೆಲ್ಲ, ನನ್ನ ಮಗಳು, ನನ್ನ ಸಸ್ಯ ಮುದ್ದು, ನನ್ನ ನಾದ್ನಿ, ಮತ್ತು ನನ್ನ ಮಿಸಸ್ ಇವಾಗ ಅವರು ವಿಡಿಯೋ ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ಲರೂ ತುಂಬ ಖುಷಿ ಎಂಜಾಯ್ ಮಾಡ್ತಿದ್ದೀವಿ. ಟ್ರೋಫಿ ಜೊತೆಗೆ ಅತಿ ಹೆಚ್ಚು ಖುಷಿ ಪಟ್ಟದ್ದು ನನ್ನ ಫ್ಯಾಮಿಲಿ ಈ ರೀತಿ ನನಗೆ ವೆಲ್ಕಮ್ ಮಾಡ್ತಾ ಇರೋದು ತುಂಬ ಖುಷಿ ಪಡ್ತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.